ಹಾಯ್ ನಮಸ್ತೆ, ನಾನು ಹರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು NSQ ಆಫ್ ಆಟೋಮೊಬೈಲ್ಸ್ ಲೆವೆಲ್ 2 ಸ್ಟೂಡೆಂಟ್ಸ್ ಏನಿದ್ದಾರೆ ಅಂದರೆ SSLC ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಿಗಾಗಿ ದ MCQs ಅಂತ ಹೇಳಿದ್ರೆ ಓಲ್ಡ್ ಕ್ವಶನ್ ಪೇಪರ್ಸ್ ಇಂದ ನಾವು MCQಗಳನ್ನ ನಾವು ನೋಡೋಣ. NSQ ಆಫ್ ಸಬ್ಜೆಕ್ಟ್ಸ್ ಏನಿದೆ, ಈ ಸಬ್ಜೆಕ್ಟ್ಸ್ ಓಲ್ಡ್ ಕ್ವಶನ್ ಪೇಪರ್ಸ್ ಇದುವರೆಗೆ ಆಗಿರುವಂಥ ಎಕ್ಸಾಮ್ಸ್ ಏನಿದೆ ಇದರಲ್ಲಿ ಬಂದಿರುವಂತಹ ಇಂಪಾರ್ಟೆಂಟ್ MCQs ಏನಿದೆ, ಆ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಲ್ಟರ್ನೇಟಿವ್ ಅಂದರೆ 4 ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಅದರಲ್ಲಿ ಸರಿಯಾದ ಆನ್ಸರ್ನ ಚೂಸ್ ಮಾಡಿ ನಾವು ಅದನ್ನು 2017 ಕ್ವಶನ್ ಪೇಪರ್ಸ್ನ ನಾವು ನೋಡ್ತಾ ಬರೋಣ. ಅಂದರೆ ನಿಮಗೆ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸಲ್ಲಿ ಈ ಕ್ವಶನ್ಗೆ ಸರಿಯಾದ ಆನ್ಸರ್ನ ನೀವು ಚೂಸ್ ಮಾಡಿ ಬರೀಬೇಕಾಗುತ್ತೆ. ಫಸ್ಟ್ ಒನ್, ಎ ಚಾಸಿಸ್ ಇಸ್ ಮೇಡ್ ಆಫ್. ಚಾಸಿಯನ್ನು ಇದರಿಂದ ತಯಾರಿಸಲಾಗುತ್ತದೆ. ಚಾಸಿ ನಾವು ಯಾವುದರಿಂದ ಮ್ಯಾನುಫ್ಯಾಕ್ಚರ್ಡ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಆಪ್ಷನ್ಸ್ ನೋಡಿದ್ರೆ ವುಡ್, ಮೆಟಲ್, ಆಯಿಲ್, ಪ್ಲಾಸ್ಟಿಕ್ಸ್ ಅಂತ ಹೇಳಿ 4 ಆಪ್ಷನ್ಸ್ ಇದೆ. ಸೊ ಇಲ್ಲಿ ಮೆಟಲ್ ಇಸ್ ದ ರೈಟ್ ಆನ್ಸರ್. ಮೆಟಲ್ ಇಂದ ನಾವು ಏನಕ್ಕೆ ನಾವು ಚಾಸಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬಾ ಗಟ್ಟಿಯಾಗಿರ್ಬೇಕಾಗುತ್ತೆ ಚಾಸಸ್, ಅದಕ್ಕೋಸ್ಕರ ನಾವು ಮೆಟಲ್ನ ಮೂಲಕ ಅಥವಾ ಸ್ಟೀಲ್ ಅಂತ ನಾವು ಕರ್ಕೊಳ್ತೀವಿ. ಇಲ್ಲಿ ಆಪ್ಷನ್ ಸ್ಟೀಲ್ ಇದ್ರೆ ಸ್ಟೀಲ್ನ ಚೂಸ್ ಮಾಡಬೇಕಾಗುತ್ತೆ, ಅಥವಾ ಮೆಟಲ್ಸ್ ಇದ್ರೆ ಮೆಟಲ್ನ ಚೂಸ್ ಮಾಡಬೇಕಾಗುತ್ತೆ. Next, 4x2 drive chassis. Second one, 4x2 drive chassis is vehicle means ಅಂತ ಹೇಳಿ 4x2 ಚಾಲನಾ ಚಾಸಿ ಎಂಬುದರ ಅರ್ಥ ಏನು ಅಂತ ಹೇಳಿ. ಸೊ ಇಲ್ಲಿ ಫಸ್ಟ್ ಲೆಟರ್ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಇದೇನು ಇಂಡಿಕೇಟ್ ಮಾಡುತ್ತೆ 4x2 ಅಂತ ಹೇಳಿದ್ರೆ ಫಸ್ಟ್ ಲೆಟ್ರು ಮತ್ತೆ ಸೆಕೆಂಡ್ ಲೆಟ್ರ್ ಏನು ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನ ನೀವು ಸಿಂಪಲ್ ಆಗಿ ತಿಳ್ಕೊಂಡ್ರೆ ಸಾಕು, ಇನ್ನು ಬಾಕಿದನ್ನು ನೀವು ಬರೀಬಹುದು. ಸೊ 4 ಅಂತ ಫಸ್ಟ್ ಲೆಟರ್ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ದ ವೆಹಿಕಲ್ ಹ್ಯಾವ್ ನಂಬರ್ ಆಫ್ ವೀಲ್ಸ್, ಆ ವೆಹಿಕಲ್ ಎಷ್ಟು ವೀಲ್ನ ಹೊಂದಿರುತ್ತೆ ಅಂತ ಹೇಳಿ. ಅದೇ ರೀತಿ 2 ಇನ್ನೊಂದು ಏನಿದೆ ಅದು 2 ಏನಿದೆ ಅಂದ್ರೆ ನೆಕ್ಸ್ಟ್ ನಂಬರ್ ಏನಿದೆ ಆ ನಂಬರ್ ಏನ್ ಮಾಡುತ್ತೆ ಅಂದ್ರೆ ಈ ವೆಹಿಕಲ್ ಅಲ್ಲಿ ಎಷ್ಟು ವೀಲ್ಸ್ ಹೊಂದಿದೆಯೋ ಅಷ್ಟು ವೀಲ್ಸ್ ಅಲ್ಲಿ ಎಷ್ಟು ವೀಲ್ಸ್ಗಳು ಡ್ರೈವ್ ವೀಲ್ಸ್ ಆಗಿದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ 4x2 ಅಂತ ಹೇಳಿದ್ರೆ ಈ ವೆಹಿಕಲ್ಸ್ ಅಲ್ಲಿ 4 ವೀಲ್ಸ್ ಗಳನ್ನ ಹೊಂದಿರುತ್ತೆ. ಈ 4 ವೀಲ್ಸ್ ಗಳಲ್ಲಿ ಆ 2 ವೀಲ್ಸ್ಗಳು ಡ್ರೈವ್ ವೀಲ್ಸ್ ಆಗಿರುತ್ತೆ. ಸೊ ಇಲ್ಲಿ ಆನ್ಸರು ನೀವು ಇನ್ನೊಂದು ಮೆಥಡ್ ಅಲ್ಲಿ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ 4x2 ಆಗ್ಬೋದು, 4x4 ಆಗ್ಬೋದು, 6x2 ಆಗ್ಬೋದು, 6x4 ಆಗ್ಬೋದು, ಯಾವುದನ್ನೇ ಕೊಡ್ಲಿ. ಸೊ ಇಲ್ಲಿ ಏನ್ ಕೊಟ್ಟಿರ್ತಾರೋ 4x2 ಕೊಟ್ಟಿದ್ದಾರೆ, 4x4 ಕೊಟ್ಟರೆ, 6x2 ಕೊಟ್ಟರೆ, 6x4 ಕೊಟ್ಟರೆ ಇಲ್ಲಿ ಯಾವ ಆರ್ಡರ್ ಇದೆಯೋ ಅದೇ ಆರ್ಡರ್ ಅಲ್ಲಿ ಇಲ್ಲಿರ್ಬೇಕು. ಅರ್ಥ ಆಗ್ತಿದ್ಯಾ? ಅಂದ್ರೆ ಇಲ್ಲಿ 4x2 ಅಂತ ಇದೆ ಅಂದ್ರೆ ಇಲ್ಲಿ ಫಸ್ಟ್ 4 ಇರಬೇಕು, ಆಮೇಲೆ 2 ಇರಬೇಕು. ಸೊ ದಟ್ಸ್ ದ ರೈಟ್ ಆನ್ಸರ್ಸ್. ಅಂದ್ರೆ 4 ವೆಹಿಕಲ್ ಕನ್ಸಿಸ್ಟ್ ಆಫ್ 4 ವೀಲ್ಸ್ ಔಟ್ ಆಫ್ 2 ವೀಲ್ಸ್ ಆರ್ ಡ್ರೈವಿಂಗ್ ವೀಲ್ಸ್ ಅಂತ ಹೇಳಿ ಕರ್ಕೊಳ್ತೀವಿ. ಓಕೆ, 4x4 ಅಂತ ಬಂದ್ರೆ 4x4 ಅಂತ ಬರುತ್ತೆ, 4 ವೀಲ್ಸ್ ಔಟ್ ಆಫ್ ಆಲ್ ವೀಲ್ಸ್ ಅಥವಾ 4 ವೀಲ್ಸ್ ಅಂತ ಬರುತ್ತೆ. 6x2 ಆದ್ರೆ ಇಲ್ಲಿ 6 ಬರುತ್ತೆ, ಇಲ್ಲಿ 2 ಬರುತ್ತೆ. 6x4 ಆದ್ರೆ ಇಲ್ಲಿ 6x4 ಬರುತ್ತೆ. ಸೊ ಆಪ್ಷನ್ ಇಸ್ ಎ is the right answer. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಮೂರನೇ ಕ್ವಶನ್ಸ್ ನಾವು ನೋಡೋಣ. ಇನ್ ಆಟೋಮೊಬೈಲ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಯೂನಿವರ್ಸಲ್ ಜಾಯಿಂಟ್ಸ್ ಆರ್ ನಾಟ್ ಯೂಸ್ಡ್ ಅಂತ ಹೇಳಿ, ವಾಹನಗಳಲ್ಲಿ ಕೆಳಕಂಡ ಯೂನಿವರ್ಸಲ್ ಜೋಡಿಯನ್ನು ಉಪಯೋಗಿಸುವುದಿಲ್ಲ ಅಂತ ಹೇಳಿ ನಾಟ್ ಯೂಸ್ಡ್. ಸೊ ಇಲ್ಲಿ 4 ಆಪ್ಷನ್ಸ್ ಬಂದು ಕ್ರಾಸ್ ಟೈಪ್, ಪಾಟ್ ಟೈಪ್ ಜಾಯಿಂಟ್ಸ್, ನಾನ್ ರಬ್ಬರ್ ಕಪ್ಲಿಂಗ್, ಕಾನ್ಸ್ಟೆಂಟ್ ವೆಲಾಸಿಟಿ. ಸೊ ಇಲ್ಲಿ ರಬ್ಬರ್ ಕಪ್ಲಿಂಗ್ ನ ಬಳಸ್ತೀವಿ, ನಾನ್ ರಬ್ಬರ್ ಕಪ್ಲಿಂಗ್ ಅಲ್ಲ ಆನ್ಸರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್, ಫೋರ್ತ್ ಒನ್, ಕೂಲೆಂಟ್ ಇಸ್ ಯೂಸ್ಡ್ ಫಾರ್. ಸೊ ಕೂಲೆಂಟ್ ನ ಏನಕ್ಕೆ ನಾವು ಬಳಸ್ತೀವಿ ಅಂತ ಹೇಳಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಹೀಟಿಂಗ್ ದ ಇಂಜಿನ್, ಕೂಲಿಂಗ್ ದ ಇಂಜಿನ್, ಫ್ರೀಸಿಂಗ್ ದ ಇಂಜಿನ್, ಫೈರಿಂಗ್ ದ ಇಂಜಿನ್. ಸೊ ಕೂಲೆಂಟ್ ಸಿಸ್ಟಮ್ಸ್ ಅಂತ ಹೇಳಿದ್ರೆ ಇಂಜಿನ್ ನ ಕೂಲ್ ಮಾಡ್ಲಿಕ್ಕೆ. ಸೊ ಆಪ್ಷನ್ ಕೂಲಿಂಗ್ ಅಂತ ಇದ್ರೆ ನಾವು ಚೂಸ್ ಮಾಡಬೇಕಾಗುತ್ತೆ. ಇಂಜಿನ್ ಅನ್ನ ತಣಿಸುವುದಕ್ಕೆ ಅಥವಾ ಇಂಜಿನ್ ನ ಕೂಲಿಂಗ್ ಗೆ ಬಳಸ್ತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದೇ ರೀತಿ ಲೂಬ್ರಿಕೇಶನ್ ಸಿಸ್ಟಮ್ ನ ಕೇಳಬಹುದು. ಲೂಬ್ರಿಕೇಶನ್ ಸಿಸ್ಟಮ್ ನ ರೆಡ್ಯೂಸ್ ದ ಫ್ರಿಕ್ಷನ್ ನ ರೆಡ್ಯೂಸ್ ಮಾಡ್ಲಿಕ್ಕೆ ಬಳಸ್ತಾರೆ. ನೆಕ್ಸ್ಟ್ ಫಿಫ್ತ್ ಒನ್ ನೋಡಿದ್ರೆ ಆನ್ ಎಕ್ಸಾಂಪಲ್ ಫಾರ್ ಲಿಕ್ವಿಡ್ ಲೂಬ್ರಿಕೆಂಟ್. ಈ ರೀತಿ ಕ್ವಶನ್ಸ್ ಕಂಪಲ್ಸರಿ ಆಗಿ ಬರುವಂತ ಕ್ವಶನ್ಸ್ ಇದು. ಲಿಕ್ವಿಡ್ ಲೂಬ್ರಿಕೆಂಟ್ ಆಗ್ಬಹುದು, ಸಾಲಿಡ್ ಲೂಬ್ರಿಕೆಂಟ್ಸ್ ಆಗಬಹುದು, ಎಕ್ಸಾಂಪಲ್ಸ್ ಕೇಳ್ತಾರೆ. ಸೊ ಇಲ್ಲಿ ಗ್ರಾಫೈಟ್ ಏನಿದೆ, ಸೊ ದಿಸ್ ಇಸ್ ದ ಸಾಲಿಡ್. ಗ್ರೀಸ್ ಏನಿದೆ, ದಿಸ್ ಇಸ್ ಸೆಮಿ ಸಾಲಿಡ್. ಅಲ್ಯೂಮಿನಿಯಂ ಪೇಸ್ಟ್ ಅಷ್ಟೇ ಸೆಮಿ ಸಾಲಿಡ್. ವೆಜಿಟೇಬಲ್ ಆಯಿಲ್, ಆಯಿಲ್ ಅಂತ ಎಲ್ಲಿ ಬರುತ್ತೋ ಕೊನೆಯಲ್ಲಿ, ಸೊ ಕೀ ಪಾಯಿಂಟ್ ಇದು, ಕೀವರ್ಡ್ ನಮ್ಗೆ ನೆನ್ಪಿಟ್ಕೊಳ್ಳಿಕ್ಕೆ. ಆಯಿಲ್ ಅಂತ ಬಂದ್ರೆ that's a liquid lubricants. Option D is the right answer ಆಗಿರುತ್ತೆ. ಇದು ಅಷ್ಟೇ ಎಕ್ಸಾಂಪಲ್ ಫಾರ್ ಲಿಕ್ವಿಡ್ ಲೂಬ್ರಿಕೆಂಟ್ಸ್ ಜಾಗದಲ್ಲಿ ಎಕ್ಸಾಂಪಲ್ ಫಾರ್ ಸಾಲಿಡ್ ಅಂತ ಕೇಳ್ತಾರೆ ಅಥವಾ ಸೆಮಿ ಸಾಲಿಡ್ ಕೇಳ್ತಾರೆ, ಸ್ವಲ್ಪ ಇರಬೇಕಾಗುತ್ತೆ. ನೆಕ್ಸ್ಟ್ 6 ಒನ್, ದ ಫಂಕ್ಷನ್ ಆಫ್ ಇಗ್ನಿಷನ್ ಕಾಯಿಲ್ ಚೇಂಜಸ್ ವೋಲ್ಟೇಜ್ ಫ್ರಮ್ ಅಂತ ಹೇಳಿ. ಇದು ಅಂದ್ರೆ ಇಗ್ನಿಷನ್ ಕಾಯಿಲ್ಸ್ ಏನಿದೆ ಆದರೂ
ವೋಲ್ಟೇಜ್ ನ ಎಷ್ಟರಿಂದ ಎಷ್ಟಕ್ಕೆ ಚೇಂಜ್ ಮಾಡುತ್ತೆ ಅಂತ ಹೇಳಿ 12 ವೋಲ್ಟ್ಸ್ ಟು 22,000 ವೋಲ್ಟ್ ಡಿ ಸಿ ಅಂದ್ರೆ ಬರೀ 12 ವೋಲ್ಟ್ ಡಿ ಸಿ ಇಂದ 22,000 ವೋಲ್ಟ್ ಡಿ ಸಿ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಇಗ್ನಿಷನ್ ಕಾಯಿಲ್ ನ ನಾವು ಇಂಜಿನ್ಸ್ ಅಲ್ಲಿ ಬಳಸ್ತೀವಿ. Okay, next, as per the general rules, the vehicle coolant is changed. ಸೊ ವೆಹಿಕಲ್ ಕೂಲೆಂಟ್ ಇಲ್ಲಿ ಏನ್ ಚೇಂಜ್ ಮಾಡ್ತಾ ಇದಾರೆ ಅಂತ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಏರ್ ಫಿಲ್ಟರ್ ಇರ್ಬೋದು, ಕೂಲೆಂಟ್ ಇರ್ಬೋದು, ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇರ್ತಾರೆ. ಕೂಲೆಂಟ್ ನಾವು 2 ವರ್ಷಕ್ಕೆ ಒಂದು ಬಾರಿ ನಾವು ಚೇಂಜ್ ಮಾಡ್ಬೇಕು. ಇದು ವೆಹಿಕಲ್ ಇಂದ ವೆಹಿಕಲ್ ಚೇಂಜ್ ಆಗುತ್ತೆ. ಆಸ್ ಪರ್ ದ ಸಿಲೆಬಸ್ ನಾವು ಎಕ್ಸಾಮ್ ಪರ್ಪಸ್ ನಾವು ಸ್ಟಡಿ ಮಾಡೋದಾದ್ರೆ ಜನರಲ್ ಆಗಿ ಆಸ್ ಪರ್ ದ ರೂಲ್ಸ್ ಪ್ರಕಾರ ನಾವು ವೆಹಿಕಲ್ ಅಲ್ಲಿರುವಂತಹ ಕೂಲೆಂಟ್ ನ ಚೇಂಜ್ ಮಾಡೋದು 2 ವರ್ಷಕ್ಕೊಂದ್ಸರಿ. ಸೊ ಆಪ್ಷನ್ ಡಿ ಇಸ್ ದ right answers. Next, which of the following materials and tools are not used in changing the air filter? Air filter ನ ಚೇಂಜ್ ಮಾಡ್ಲಿಕ್ಕೆ ಯಾವ ಉಪಕರಣವನ್ನ ಉಪಯೋಗಿಸುವುದಿಲ್ಲ ಅಂತ ಕೊಟ್ಟಿರುವಂತದ್ದು, ಬಳಸಲ್ಲ ಅಂತ ಹೇಳಿ. ಸೊ ಓಕೆ, ಕ್ವಶನ್ಸ್ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಒನ್ ಡ್ರೈನ್ ಪ್ಲಗ್ ಸಾಕೆಟ್ ರೇಂಜ್, 2 ನ್ಯೂ ಏರ್ ಫಿಲ್ಟರ್, 3 ಫಿಲಿಪ್ಸ್ ಸ್ಕ್ರೂ ಡ್ರೈವರ್, 4 ಫ್ಲಾಟ್ ಸ್ಕ್ರೂ ಡ್ರೈವರ್. ಡ್ರೈನ್ ಪ್ಲಗ್ ಸಾಕೆಟ್ ರೇಂಜ್ ಅಂತ ಹೇಳಿದ್ರೆ ಡ್ರೈನ್ ಪ್ಲಗ್ ನ ರಿಮೂವ್ ಮಾಡ್ಲಿಕ್ಕೆ ಇರುವಂತ ಸಾಕೆಟ್ ರೇಂಜ್, ಚೇಂಜ್ ಮಾಡ್ತಿರುವಂತದ್ದು ಏರ್ ಫಿಲ್ಟರ್. ಸೊ ಏರ್ ಫಿಲ್ಟರ್ ನಾವು ಚೇಂಜ್ ಮಾಡ್ತಿರ್ಬೇಕಾದ್ರೆ ಡ್ರೈನ್ ಪ್ಲಗ್ ಇಲ್ಲಿ ಅವಶ್ಯಕತೆ ಇರೋದಿಲ್ಲ. ಸೊ ಆಪ್ಷನ್ ಎ ಇಸ್ ದ ರೈಟ್ answer. Next, ninth one, the tool used to check engine oil level. ಇಂಜಿನ್ ಆಯಿಲ್ ಲೆವೆಲ್ ನ ಚೆಕ್ ಮಾಡ್ಲಿಕ್ಕೆ ಈ ಕೆಳಗಿನ ಯಾವ ಉಪಕರಣ ನಾವು ಬಳಸ್ತೀವಿ ಅಂತ ಹೇಳಿ. ಹ್ಯಾಮರ್ ಫಾರ್ ಹ್ಯಾಮರಿಂಗ್ ಪಂಪ್, ಡಿಪ್ ಸ್ಟಿಕ್ ಅಂತ ಒಂದು ಆಪ್ಷನ್ ಇದೆ, ಫೈಲ್ ಅಂತಿದೆ, ಡ್ರಿಲ್ ಬಿಟ್ ಅಂತಿದೆ. ಡ್ರಿಲ್ ಬಿಟ್ ಅಂತ ಹೇಳಿದ್ರೆ ಸಿಲಿಂಡ್ರಿಕಲ್ ಹೋಲ್ಸ್ ನ ಮಾಡ್ಲಿಕ್ಕೆ, ಫೈಲ್ಸ್ ಅಂತ ಹೇಳಿದ್ರೆ ಎಕ್ಸಸ್ ಮೆಟೀರಿಯಲ್ ನ ರಿಮೂವ್ ಮಾಡ್ಲಿಕ್ಕೆ, ಹ್ಯಾಮರ್ ಬಂದ್ರೆ ಹ್ಯಾಮರಿಂಗ್ ಪರ್ಪಸ್ ಸ್ಟ್ರೈಕ್ನಿಂಗ್ ಎಲ್ಲ ಬಳಸುವಂತದ್ದು. ಡಿಪ್ ಸ್ಟಿಕ್ ನ ನಾವು ಈ ರೀತಿ ಡಿಪ್ ಮಾಡಿ ಅದರಲ್ಲಿ ಎಷ್ಟು ಒಂದು ಅಳತೆ ಕೊಟ್ಟಿರ್ತಾರೆ ಅದರ ಮೂಲಕ ನಾವು ಆಯಿಲ್ ಲೆವೆಲ್ ನ ಚೆಕ್ ಮಾಡ್ತೀವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ಸ್. ನೆಕ್ಸ್ಟ್, ಯೂಸ್ವಲಿ ವೆಹಿಕಲ್ ವಾಷಿಂಗ್ ಡನ್ ಬೈ, ವೆಹಿಕಲ್ ನ ನಾವು ಯಾವುದರಿಂದ ಸ್ವಚ್ಛಗೊಳಿಸ್ತೀವಿ ಅಂತ ಹೇಳಿ. ರಾಸಾಯನಿಕ ಅಥವಾ ಕೆಮಿಕಲ್ಸ್, ವುಡ್, ಐರನ್, ವಾಟರ್ಸ್. ಸೊ ಆಪ್ಷನ್ ಡಿ ವಾಟರ್. ಇದನ್ನ ನಾವು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ನೋಡೋಣ. ಓಕೆ, ಸೊ ಇವು MCQ ಗಳಿಗೆ ಸಂಬಂಧಪಟ್ಟಂತೆನೇ ಇರುತ್ತದೆ. ನಿಮಗೆ ಆಪ್ಷನ್ಸ್ ಇರಲ್ಲ, ಇದನ್ನ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ರಿಜಿಡ್ ಆಕ್ಸಲ್ ಬೀಮ್ ಒಂದು ಸ್ಟೇಷನರಿ ಡ್ಯಾಶ್ ಮೆಂಬರ್ ಆಗಿದೆ. ರಿಜಿಡ್ ಆಕ್ಸಲ್ ಬೀಮ್ ಇಸ್ ಎ ಸ್ಟೇಷನರಿ ಡ್ಯಾಶ್ ಮೆಂಬರ್ ಅಂತ ಕೇಳಿದೆ. ಸ್ಟ್ರಕ್ಚರಲ್ ಮೆಂಬರ್ ಅನ್ನೋದು ರೈಟ್ ಆನ್ಸರ್ ಇರುತ್ತೆ. ಡ್ರಿಲ್ ಬಿಟ್ಸ್ ಆರ್ ಕಟ್ಟಿಂಗ್ ಟೂಲ್ಸ್ ಯೂಸ್ ಟು ಕ್ರಿಯೇಟ್ ಡ್ಯಾಶ್ ಹೋಲ್ಸ್. ಸೊ ಡ್ರಿಲ್ ಬಿಟ್ ಗಳನ್ನ ನಾವು ಕಟ್ಟಿಂಗ್ ಟೂಲ್, ಒಂದು ಕಟ್ಟಿಂಗ್ ಟೂಲ್ ಆಗಿದೆ ಅಥವಾ ಸರ್ವಿಸ್ ಟೂಲ್ ಅಂತ ಕೇಳಬಹುದು. ಏನಕ್ಕೆ ನಾವು ಬಳಸ್ತೀವಿ ಅಂತ ಹೇಳಿದ್ರೆ ಟು ಕ್ರಿಯೇಟ್ ಸಿಲಿಂಡ್ರಿಕಲ್ ಹೋಲ್, ಸಿಲಿಂಡ್ರಿಕಲ್ ಹೋಲ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಬಳಸ್ತೀವಿ. ನೆಕ್ಸ್ಟ್, ಎ ಗ್ರೀಸ್ ಗನ್. A grease gun is a common workshop and garage tool used for. ಗ್ರೀಸ್ ಗನ್ ಅನ್ನು ನಾವು ಏನಕ್ಕೆ ಬಳಸ್ಕೊಳ್ತೀವಿ ಅಂತ ಹೇಳಿದ್ರೆ ಲೂಬ್ರಿಕೇಶನ್ ಪರ್ಪಸ್, ಲೂಬ್ರಿಕೇಶನ್ ಗೋಸ್ಕರ ನಾವು ಗ್ರೀಸ್ ಗನ್ ನ ಬಳಸ್ತೀವಿ. ಕೂಲೆಂಟ್ ರಿಮೂವ್ಸ್ ಡ್ಯಾಶ್ ಫ್ರಮ್ ದ ಇಂಜಿನ್. ಕೂಲೆಂಟು ಏನನ್ನ ಇಂಜಿನ್ ಇಂದ ಹೊರ ತೆಗೆಯುತ್ತೆ ಅಂತ ಹೇಳಿ. ಎಕ್ಸಸ್ ಹೀಟ್ ಇಸ್ ದ ರೈಟ್ ಆನ್ಸರ್. ಸೊ ಗೊತ್ತಾಯ್ತಾ, ಇಷ್ಟು ನಿಮ್ಗೆ ಈ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ನಾವು MCQ ಗಳನ್ನ ನೋಡಿ, ಇವೆಲ್ಲ 1 ಮಾರ್ಕ್ಸ್ ಕ್ವಶನ್ಸ್ ಇರೋದ್ರಿಂದ MCQ ಗಳಿಗೆ ಜಾಸ್ತಿ ರಿಲೇಟೆಡ್ ಇರುತ್ತೆ, ಅದರಿಂದ ನಾವು ಇದನ್ನ ನೋಡ್ಕೊಬೇಕು. ಮಲ್ಟಿಮೀಟರ್ ಅಂತ ಹೇಳಿದ್ರೆ ಮಲ್ಟಿ ಫಂಕ್ಷನ್ ಮೆಜರ್ಸ್ ವೋಲ್ಟೇಜ್, ಕರೆಂಟ್ ಅಂಡ್ ರೆಸಿಸ್ಟೆನ್ಸ್. ಇದನ್ನು MCQ ಗಳಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಟ್ಯಾಕೋಮೀಟರ್ ನ ನಾವು ಏನಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ ಮೆಜರ್ ದ ವರ್ಕಿಂಗ್ ಸ್ಪೀಡ್ ಆಫ್ ಇಂಜಿನ್ ನ ವರ್ಕಿಂಗ್ ಸ್ಪೀಡ್ ನ ಅಥವಾ ಇಂಜಿನ್ ನ ಕಾರ್ಯವೇಗನ ಇದು ಮಾಡ್ಲಿಕ್ಕೆ. ಹೈಡ್ರೋಮೀಟರ್ ಇಸ್ ಯೂಸ್ಡ್ ಫಾರ್, ಹೈಡ್ರೋಮೀಟರ್ ನ ಏನಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಆಯಿಲ್ ಇರಬಹುದು, ಲಿಕ್ವಿಡ್ ಇರಬಹುದು, ಅದನ್ನ ಮೆಜರ್ ಮಾಡ್ಲಿಕ್ಕೆ ನಾವು ಹೈಡ್ರೋಮೀಟರ್ ನ ಬಳಸ್ಕೊಳ್ತೀವಿ. ಅಂಡ್ ಮೈಕ್ರೋಮೀಟರ್ ನ ಏನಕ್ಕೆ ನಾವು ಬಳಸ್ಕೊಳ್ತೀವಿ ಅಂತ ಹೇಳಿದ್ರೆ ಸ್ಮಾಲ್ ಡಿಸ್ಟೆನ್ಸ್ ವೆರಿ ಪ್ರೀಶಿಯಸ್ ಆಗಿ ಮೆಜರ್ ಮಾಡ್ಲಿಕ್ಕೆ ಬಳಸ್ಕೊಳ್ತೀವಿ. ಹಾಗೆ ಟು ಕಟ್ ದ ಮೆಟಲ್ ನ ಕಟ್ ಮಾಡ್ಲಿಕ್ಕೆ ಹ್ಯಾಂಡ್ ಆಕ್ಸ್ ಅನ್ನ ಬಳಸ್ಕೊಳ್ತೀವಿ. ಕಟ್ ದ ಶೀಟ್ ಮೆಟಲ್ ನ ಕಟ್ ಮಾಡ್ಲಿಕ್ಕೆ ಸ್ನಿಪ್ ನ ಬಳಸ್ಕೊಳ್ತೀವಿ. ಹೋಲ್ಡ್ ದ ಓಕ್ ಪೀಸ್ ನ ಹೋಲ್ಡ್ ಮಾಡ್ಕೊಳ್ಳಿಕ್ಕೆ ನಾವು ಬೆಂಚ್ ವೈಸ್ ನ ಬಳಸ್ಕೊಳ್ತೀವಿ. ಇಷ್ಟು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತದ್ದು. MCQ ಗಳಿಗೆ ಬರುವಂತ ಕ್ವಶನ್ಸ್ ಗಳು 2017 ಆಯ್ತು. 2017 ಒನ್ ಮೋರ್ ಕ್ವಶನ್ ಪೇಪರ್ಸ್ ನಾವು ನೋಡೋಣ. ಓಕೆ, ದ ಸೇಮ್ ವೇ. ಸೊ ಇಲ್ಲಿ MCQ ಗಳನ್ನ ನೋಡ್ತಾ ಬಂದ್ರೆ ಎ ಚಾಸಿಸ್ ಇಸ್ ಯೂಸ್ಡ್ ಫಾರ್, ಚಾಸಿಸ್ ನ ಏನಕ್ಕೆ ನಾವು ಬಳಸ್ತೀವಿ ಅಂತ ಹೇಳಿ ಕ್ವಶನ್ ಇದೆ. ಸೊ ಚಾಸಿಸ್ ನ ಏನಕ್ಕೆ ಅಂತ ಹೇಳಿದ್ರೆ ಕ್ಯಾರಿಂಗ್ ದ ಬೋಲ್ಟ್, ಓಪನಿಂಗ್ ದ ಲೋಡ್, ಫಿಕ್ಸಿಂಗ್ ದ ಆಟೋ ಬಾಡಿ, ಫಿಕ್ಸಿಂಗ್ ದ ನಟ್. ಸೊ ಇಲ್ಲಿ ಆಪ್ಷನ್ ಸಿ ಫಿಕ್ಸಿಂಗ್ ದ ಆಟೋ ಬಾಡಿನ ಫಿಕ್ಸ್ ಮಾಡ್ಲಿಕ್ಕೆ ಚಾಸಿಸ್ ನ ಬಳಸ್ತೀವಿ. ನೆಕ್ಸ್ಟ್, ಎ ಥರ್ಮೋಸ್ಟಾಟ್ ಇಸ್ ಪ್ಲೇಸ್ಡ್ ಬಿಟ್ವೀನ್, ಥರ್ಮೋಸ್ಟಾಟ್ ನ ಇದರ ನಡುವೆ ಇಡಲಾಗಿದೆ. ಯಾವ್ದ್ರ ಮಧ್ಯೆ ಇಡ್ತೀವಿ ಅಂತ ಹೇಳಿ ಕಾರ್ಬೋರೇಟರ್ ಅಂಡ್ ರೇಡಿಯೇಟರ್ ಅಂತ ಆಪ್ಷನ್ ಇದೆ. ರೇಡಿಯೇಟರ್ ಅಂಡ್ ಇಂಜಿನ್,
ಇಂಜಿನ್ ಅಂಡ್ ಕಾರ್ಬೋರೇಟರ್, ರೇಡಿಯೇಟರ್ ಅಂಡ್ ರೇಡಿಯೇಟರ್ ಫ್ಯಾನ್ ಅಂತ ಆಪ್ಷನ್ಸ್ ಇದೆ. ಸೊ ನಾವು ಯಾವಾಗಲೂ ಥರ್ಮೋಸ್ಟಾಟ್ ನ ಇಂಜಿನ್ ಮತ್ತೆ ರೇಡಿಯೇಟರ್, ಯಾಕೆಂದ್ರೆ ಇಂಜಿನ್ ನ ಟೆಂಪರೇಚರ್, ರೇಡಿಯೇಟರ್ ಟೆಂಪರೇಚರ್ ಎರಡನ್ನ ಅದು ಕರೆಕ್ಟ್ ಆಗಿ ಅನಲೈಸ್ ಮಾಡ್ಬೇಕು, ಕರೆಕ್ಟ್ ಆಗಿ ಮೆಜರ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ರೇಡಿಯೇಟರ್ ಮತ್ತು ಇಂಜಿನ್ ನ ಮಧ್ಯೆ ನಾವು ಥರ್ಮೋಸ್ಟಾಟ್ ನ ಇಡ್ತೀವಿ. ಸೊ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಲೂಬ್ರಿಕೇಶನ್ ಆಯಿಲ್ ಶುಡ್ ಬಿ ಕೆಮಿಕಲಿ ಸ್ಟೇಬಲ್ ಎಟ್. ಲೂಬ್ರಿಕೇಶನ್ ಆಯಿಲ್ ನಾವೇನ್ ಬಳಸ್ತೀವಿ, ಲೂಬ್ರಿಕೇಟಿಂಗ್ ಆಯಿಲ್ ಏನಿದೆ ಆ ಆಯಿಲ್ ಯಾವ ಟೆಂಪರೇಚರ್ ಅಲ್ಲಿ ಕೆಮಿಕಲಿ ಸ್ಟೇಬಲ್ ಇರಬೇಕು. ಇದು ಕೆಮಿಕಲ್ ಆದ್ರೂ ಕೊಡ್ಲಿ, ಫಿಸಿಕಲ್ ಆದ್ರೂ ಕೊಡ್ಲಿ, ದ ಆನ್ಸರ್ ಇಸ್ ದ ಸೇಮ್. ಟೆಂಪರೇಚರ್, ಮಾಡರೇಟ್ ಟೆಂಪರೇಚರ್, ಹೈಯರ್ ಟೆಂಪರೇಚರ್, ಲೋಯರ್ ಟೆಂಪರೇಚರ್. ಹೆಚ್ಚು ಉಷ್ಣತೆಯಲ್ಲಿ, ಹೈಯರ್ ಟೆಂಪರೇಚರ್ ಅಲ್ಲಿ ಆಯಿಲ್, ಲೂಬ್ರಿಕೇಶನ್ ಆಯಿಲ್ ಏನಿದೆ ಅದು ಕೆಮಿಕಲ್ ಸ್ಟೇಬಲ್ ಇರಬೇಕಾಗುತ್ತೆ. ನೆಕ್ಸ್ಟ್, ಘನ ಸಂಘರ್ಷಣ ನಿವಾರಕ್ಕೆ ಒಂದು ಉದಾಹರಣೆ ಅಂತ ಹೇಳಿ, ಎಕ್ಸಾಂಪಲ್ ಫಾರ್ ಸಾಲಿಡ್ ಲೂಬ್ರಿಕೇಟ್, ಗ್ರಾಫೈಟ್, ಗ್ರೀಸ್, ಮಿನರಲ್ ಆಯಿಲ್, ಆಯಿಲ್ ಇನ್ ವಾಟರ್ ಅಂತ ಹೇಳಿ. ಇಲ್ಲಿ ಆಯಿಲ್ ಅಂತ ಬಂದ್ರೆ ನಾವು ಅದನ್ನ ಏನ್ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ದಿಟ್ಸ್ ಅ ಲಿಕ್ವಿಡ್ ಲೂಬ್ರಿಕೇಶನ್ಸ್. ಗ್ರೀಸ್ ಅಂತ ಹೇಳಿದ್ರೆ ಅದು ಸೆಮಿ ಲಿಕ್ವಿಡ್ ಅಂತ ಕರ್ಕೊಳ್ತೀವಿ. ಆಯಿಲ್ ಇನ್ ವಾಟರ್ ಅಂದ್ರೆ ಎಮೂಲ್ಷನ್ಸ್ ಅಂತ ಕರ್ಕೊಳ್ತೀವಿ. ಗ್ರಾಫೈಟ್ ಅಂತ ಹೇಳಿದ್ರೆ ದಿಸ್ ಇಸ್ ಅ ನ್ಯಾಚುರಲ್ ಲೂಬ್ರಿಕೆಂಟ್, ಹಾಗೆ ಘನ ರೂಪದಲ್ಲಿರುವಂತಹ ಒಂದು ಲೂಬ್ರಿಕೆಂಟ್ ಆಗಿದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, ದಟ್ಸ್ ಸಾಲಿಡ್ lubricants. Next to fifth one, the correct relation between power, voltage and current. ಇದು ಓಮ್ಸ್ ಲಾಗೆ ಸಂಬಂಧಪಟ್ಟದ್ದು. W is equal to V into I ಅಂತ ಏನಿದೆ, ಇದನ್ನ ಆಪ್ಷನ್ ಡಿ is the right answers. Next, the types of engine which combustion takes place outside the engine cylinder. ನೀವು ಕ್ವಶನ್ಸ್ ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಔಟ್ಸೈಡ್ ದ ಇಂಜಿನ್ ಏನ್ ಪ್ರೋಸೆಸ್ ಅಂದ್ರೆ ಕಂಬಷನ್, ಡೀಸೆಲ್, ಪೆಟ್ರೋಲ್, ಜೆಟ್, ಸ್ಟೀಮ್, ಈ ಮೂರು ಎ ಬಿ ಸಿ ಏನಿದೆ ಈ ಮೂರು ಇಂಟರ್ನಲ್ ಕಂಬಷನ್ ಇಂಜಿನ್ಸ್. ಸೊ ಆಪ್ಷನ್ ಡಿ ಸ್ಟೀಮ್ ಇಂಜಿನ್ಸ್ ಅಂತ ಹೇಳಿದ್ರೆ ಇಂಜಿನ್ ನ ಹೊರಭಾಗದಲ್ಲಿ ಕಂಬಷನ್ ಪ್ರೋಸೆಸ್ ಆಗುವಂತದ್ದು, ದಟ್ಸ್ ಸ್ಟೀಮ್ ಇಂಜಿನ್ ಅಂತ ಹೇಳಿ ಕಳ್ಕೊಳ್ತೀವಿ. ನೆಕ್ಸ್ಟ್ ಸೆವೆಂತ್ ಒನ್, ಏರ್ ಫಿಲ್ಟರ್ಸ್ ಮೇಡ್ ಆಫ್. ಏರ್ ಫಿಲ್ಟರ್ ನ ಯಾವ್ದರಿಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ ಅಥವಾ ಯಾವ್ದರಿಂದ ತಯಾರಿಸಿರ್ತೀವಿ ಅಂತ ಹೇಳಿ, ಕಬ್ಬಿಣ, ಉಕ್ಕು, ಮರ, ಪೇಪರ್ ಅಂತ ಕೊಟ್ಟಿದ್ದಾರೆ. ಐರನ್, ವುಡ್, ಸ್ಟೀಲ್. ಸೊ ಇವೆಲ್ಲ ಹಾರ್ಡ್ ಮೆಟೀರಿಯಲ್, ಇದ್ರೊಳಗೆ ಏರು ಪಾಸ್ ಆಗಲ್ಲ. ಸೊ ಪೇಪರ್ ಏನಿದೆ, ಈ ಪೇಪರ್ ಇಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಬಂದಂತ ಗಾಳಿ ಈಸಿಯಾಗಿ ಪಾಸ್ ಆಗಿ ಫಿಲ್ಟರ್ ಆಗಿ ಕ್ಲೀನ್ ಆಗಿ ಮುಂದೆ ಹೋಗುತ್ತೆ. ಸೊ ಪೇಪರ್ ಇಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಹಾಗೆ ಏತ್ ಒನ್, ಇನ್ ಎ ವೆಹಿಕಲ್ ಕ್ಲೀನಿಂಗ್ ದ ವಿಂಡೋಸ್ ಕ್ಲೀನ್ಡ್ ಬೈ. ವಿಂಡೋಸ್ ನ ಯಾವ್ದರಿಂದ ಕ್ಲೀನ್ ಮಾಡ್ತೀವಿ ಅಂತ ಹೇಳಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ಸ್ ಇಂದ ಕ್ಲೀನ್ ಮಾಡ್ಲಿಕ್ಕೆ ಆಗಲ್ಲ, ರಬ್ಬರ್ ಇಂದ ಆಗಲ್ಲ, ವುಡ್ ಇಂದ ಆಗಲ್ಲ. ಸೊ ಆಪ್ಷನ್ ಬಿ ನ್ಯೂಸ್ ಪೇಪರ್. ವಿಂಡೋಸ್ ಗಳಿಗೆ ಪೇಪರ್ ನ ಬಳಸ್ಕೊಳ್ತೀವಿ, ನ್ಯೂಸ್ ಪೇಪರ್ ನ ಬಳಸ್ತೀವಿ. ನೆಕ್ಸ್ಟ್, ವೆಹಿಕಲ್ ಏರ್ ಫಿಲ್ಟರ್ ಶುಡ್ ಬಿ ಚೇಂಜ್ಡ್ ಅಟ್ ಡಾಸ್ ಡಿಸ್ಟೆನ್ಸ್. ಎಷ್ಟು ಡಿಸ್ಟೆನ್ಸ್ ಗೆ ನಾವು ಏರ್ ಫಿಲ್ಟರ್ ನ ಚೇಂಜ್ ಮಾಡಬೇಕು ಅಂತ ಹೇಳಿ ಜನರಲ್ ಆಗಿ ಆನ್ಸರ್ ಬಂದು 50,000 ಕಿಲೋಮೀಟರ್ಸ್. ಆಪ್ಷನ್ ಎ 50,000 ಕಿಲೋಮೀಟರ್ ರೈಟ್ ಆನ್ಸರ್ಸ್. ನೆಕ್ಸ್ಟ್, ವೈಲ್ ಚೇಂಜಿಂಗ್ ದ ಇಂಜಿನ್ ಆಯಿಲ್. ಕಾರ್ ನಲ್ಲಿ ನಾವು ಇಂಜಿನ್ ಆಯಿಲ್ ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಕಾರ್ ನ ನಾವು ಯಾವ ರೀತಿ ಪಾರ್ಕ್ ಮಾಡಬೇಕು ಅಂತ ಹೇಳಿ, ದಿಸ್ ಇಸ್ ದ ಪ್ರಿಪರೇಷನ್ ಅಲ್ಲಿ ಬರುತ್ತೆ. ಇಂಜಿನ್ ನ ಆಫ್ ಮಾಡಿರ್ಬೇಕು, ಬ್ರೇಕ್ ನ ಹಾಕಿರ್ಬೇಕು. ಸೊ ಇಂಜಿನ್ ಆಫ್, ಪಾರ್ಕಿಂಗ್ ಬ್ರೇಕ್ ಆನ್. ಆಪ್ಷನ್ಸ್ ಡಿ ಏನಿದೆ, ಇಂಜಿನ್ ಆಫ್ ಆಗಿರ್ಬೇಕು, ಪಾರ್ಕಿಂಗ್ ಬ್ರೇಕ್ ಆನ್ ಅಲ್ಲಿ ಇರಬೇಕು. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್ಸ್. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್ ನೋಡ್ತಾ ಬರ್ತಾ, ಕೂಲೆಂಟ್ ರಿಮೂವ್ಸ್ ಡ್ಯಾಶ್ ಫ್ರಮ್ ದ ಇಂಜಿನ್. ಇಂಜಿನ್ ಇಂದ ಕೂಲೆಂಟ್ ಏನನ್ನ ರಿಮೂವ್ ಮಾಡಬೇಕು ಅಂತ ಹೇಳಿ, ಬರೀ ಹೀಟ್ ಅಲ್ಲ, ಎಕ್ಸಸ್ ಹೀಟ್ ನ ರಿಮೂವ್ ಮಾಡಬೇಕಾಗುತ್ತೆ. ಹೆಚ್ಚಾಗಿರುವಂತಹ ಹೀಟ್ ಏನಿದೆ, ಉಷ್ಣ, ಅದನ್ನ ರಿಮೂವ್ ಮಾಡಬೇಕಾಗುತ್ತೆ. ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಲಿಕ್ವಿಡ್. ಲಿಕ್ವಿಡ್ ಸ್ಪೆಸಿಫಿಕ್ ಗ್ರಾವಿಟಿನ ಮೆಜರ್ ಮಾಡ್ಲಿಕ್ಕೆ ಯಾವ ಇನ್ಸ್ಟ್ರೂಮೆಂಟ್ ನಾವು ಬಳಸ್ತೀವಿ ಅಂತ ಹೇಳಿ, ಇಲ್ಲಿ ಲಿಕ್ವಿಡ್ ಆಗ್ಬಹುದು, ಆಯಿಲ್ ಆಗ್ಬಹುದು, ಫ್ಲೂಯಿಡ್ಸ್ ಆಗ್ಬಹುದು, ಯಾವ ಆಪ್ಷನ್ಸ್ ಕೊಟ್ಟರು ನೀವು ಹೈಡ್ರೋಮೀಟರ್ ಅಂತ ಹೇಳಿ ಆನ್ಸರ್ಸ್ ನ ಪಡಿಬೇಕಾಗುತ್ತೆ. ದ ಕಟ್ಟಿಂಗ್ ಟೂಲ್ ಯೂಸ್ ಟು ಕ್ರಿಯೇಟ್ ಸಿಲಿಂಡ್ರಿಕಲ್ ಹೋಲ್ಸ್. ಸಿಲಿಂಡ್ರಿಕಲ್ ಹೋಲ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಯಾವ ಒಂದು ಟೂಲ್ಸ್ ನ ಬಳಸ್ತೀವಿ, ವೃತ್ತಾಕಾರದ ರಂಧ್ರಗಳನ್ನ ಕೊರಿಲಿಕ್ಕೆ ಯಾವ ಟೂಲ್ಸ್ ನ ಬಳಸ್ತೀವಿ ಅಂತ ಹೇಳಿ, ಡ್ರಿಲ್ ಬಿಟ್ಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಕ್ಲಾಗ್ಡ್ ಫಿಲ್ಟರ್ ರೆಡ್ಯೂಸಸ್ ಡ್ಯಾಶ್ ಟು ದಿ ವೆಹಿಕಲ್. ಕ್ಲಾಗ್ಡ್ ಫಿಲ್ಟರ್ಸ್ ಅಂತ ಹೇಳಿದ್ರೆ ಕಟ್ಕೊಂಡಿರುವಂತದ್ದು, ಬ್ಲಾಕ್ ಆಗಿರುವಂತದ್ದು ಅಂತ ಫಿಲ್ಟರ್ಸ್ ಗಳು ಏನನ್ನ ವೆಹಿಕಲ್ ನಿ ಕಡಿಮೆ ಮಾಡುತ್ತೆ ಅಂತ ಹೇಳಿದ್ರೆ, ಫ್ಯೂಯಲ್ ಪ್ರೆಷರ್. ಫ್ಯೂಯಲ್ ನ ಆ ಪ್ರೆಷರ್ ನ ಕಡಿಮೆ, ಒತ್ತಡ ಏನಿರುತ್ತೋ ಫ್ಯೂಯಲ್ದು ಅದನ್ನ ಕಂಟ್ರೋಲ್ ಮಾಡುತ್ತೆ. ಫ್ಯೂಯಲ್ ಪ್ರೆಷರ್ ಇಸ್ ದ ರೈಟ್ ಆನ್ಸರ್ಸ್. ನೆಕ್ಸ್ಟ್, ಮ್ಯಾಥ್ ಫಾಲೋಯಿಂಗ್ ನೋಡ್ತಾ ಬರೋಣ. ಇದು MCQ ಗೆ ಸ್ವಲ್ಪ ರಿಲೇಟೆಡ್ ಆಗಿರುತ್ತೆ. ಫಸ್ಟ್ ಒನ್, ಗ್ರೀಸ್ ಗನ್. ಸೊ ಗ್ರೀಸ್ ಗನ್ ನಾವ್ ಏನಕ್ಕೆ ಬಳಸ್ತೀವಿ ಅಂತ ಹೇಳಿದ್ರೆ, ಫಾರ್ ಲೂಬ್ರಿಕೇಶನ್ ಪರ್ಪಸ್. ಆಪ್ಷನ್ ಇಲ್ಲಿ ಲೂಬ್ರಿಕೇಶನ್ಸ್ ಇದೆ. ನೆಕ್ಸ್ಟ್, ಸ್ನಿಪ್ಸ್ ಅಂತ ಹೇಳಿದ್ರೆ ಟು ಕಟ್ ದ ಶೀಟ್ ಮೆಟಲ್ ನ ಕಟ್ ಮಾಡ್ಲಿಕ್ಕೆ. ಚಿಸಲ್. ಚಿಸಲ್ ಏನಕ್ಕೆ ನಾವು ಬಳಸ್ಕೊಳ್ತೀವಿ ಅಂತ ಹೇಳಿದ್ರೆ, ಕಟ್ಟಿಂಗ್ ಅಂಡ್ ಚಿಪ್ಪಿಂಗ್, ಕಟ್ ಮಾಡ್ಲಿಕ್ಕೆ, ಚಿಪ್ಪಿಂಗ್ ಗೋಸ್ಕರ, ಶೇಪಿಂಗ್ ಗೋಸ್ಕರ. ಫೈಲ್ಸ್ ಬಂತ ಹೇಳಿದ್ರೆ ರಿಮೂವ್ ದ ಶಾರ್ಪ್ ಎಡ್ಜ್. ಶಾರ್ಪ್ ಎಡ್ಜ್ ಗಳನ್ನ ರಿಮೂವ್ ಮಾಡ್ಲಿಕ್ಕೆ ಫೈಲ್ಸ್ ಗಳನ್ನ ಬಳಸ್ಕೊಳ್ತೀವಿ. ಹೋಲ್ಡ್ ದ ಓಕ್ ಪೀಸ್. ಓಕ್ ಪೀಸ್ ನ ಹೋಲ್ಡ್ ಮಾಡ್ಕೊಳ್ಳಿಕ್ಕೆ ನಾವು ಬೆಂಚ್ ವೈಸ್ ಏನಿದೆ ಅದನ್ನ ಬಳಸ್ಕೊಳ್ತೀವಿ. ಕಟ್ ದ ಮೆಟಲ್. ಮೆಟಲ್ ನ ಕಟ್ ಮಾಡ್ಲಿಕ್ಕೆ ನಾವು ಹ್ಯಾಂಡ್ ಹ್ಯಾಕ್ಸ್ ಅಂತ ಹೇಳಿ
ಕರ್ಕೊಡ್ತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ 2017 ಏನು ಕ್ವಶನ್ ಪೇಪರ್ಸ್ ಇದೆ ಅದರದ್ದು MCQಗಳನ್ನ ನಾವು ನೋಡ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.